2026ರ ಎರಡನೇ ಇವಿ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ. ಮೊದಲನೇ ನ್ಯೂಸ್ ಬಂದು ಏತರ್ ಕಡೆಯಿಂದ. ಏತರ್ ಕಂಪನಿಯವರು ದೇಶಾದ್ಯಂತ 5,000 ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ ಗಳನ್ನ ಅಳವಡಿಸಿದ್ದಾರೆ. ಈ ನ್ಯೂಸ್ ಆಚೆ ಬರ್ತಿದಂಗೆನೆ ಹೀರೋ ವಿಡಾ ಕಸ್ಟಮರ್ ಗಳನ್ನ ಹಿಡಿಯಕ್ಕಾಯ್ತಿಲ್ಲ. ಯಾಕೆ ಅಂತ ಅಂದ್ರೆ ಏತರ್ ಚಾರ್ಜಿಂಗ್ ಸ್ಟೇಷನ್ ಗಳಲ್ಲಿ ಏತರ್ ಗಾಡಿಗಂತನೂ ಜಾಸ್ತಿ ಹೀರೋ ವಿಡಾ ಗಾಡಿಗಳೇ ಚಾರ್ಜ್ ಆಗೋದು. ಕಾರಣ ಸಿಂಪಲ್, ಏತರ್ ಚಾರ್ಜ್ ಮಾಡ್ಬೇಕು ಅಂದ್ರೆ ದುಡ್ಡು ಕೊಡಬೇಕು, ನಿಮಿಷಕ್ಕೆ ₹1. ಅದೇ ಹೀರೋ ವಿಡಾದವ್ರಿಗೆ ಫ್ರೀ ಚಾರ್ಜಿಂಗ್ ಇದೆ. ಆದ್ರಿಂದ ಏನಾಯ್ತದೆ, ನೀವ್ ಯಾವುದೇ ಏತರ್ ಚಾರ್ಜಿಂಗ್ ಸ್ಟೇಷನ್ ಮುಂದೆ ಹೋಗಿ ನೋಡಿದ್ರು ಕೂಡ ಏತರ್ ಗಾಡಿಗಳಿಗಿಂತನೂ ಜಾಸ್ತಿ ಹೀರೋ ವಿಡಾ ಗಾಡಿಗಳೇ ನಿಂತಿರುತ್ತೆ. ಅಟ್ಲೀಸ್ಟ್ ಏತರ್ ಅವರು 5,000 ಚಾರ್ಜಿಂಗ್ ಸ್ಟೇಷನ್ ಆದ್ರೂ ಇಟ್ಟಿದ್ದಾರೆ. ಅದೇನಾದ್ರೂ ನೀವು ಟಿವಿಎಸ್ ಇಲ್ಲ ಬಜಾಜ್ ಕಂಪ್ನಿಲಿ ಏನಾದ್ರು ಹೋಗಿ ನೋಡಿದ್ರೆ ಫಸ್ಟ್ ಆಫ್ ಆಲ್ ಅವ್ರು ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿಲ್ಲ ಅವ್ರ ಗಾಡಿಗಳಲ್ಲಿ. ದಯವಿಟ್ಟು ಟಿವಿಎಸ್ ಅವರು ಬಜಾಜ್ ಅವರು ಏತರ್ನ ನೋಡಿ ಕಲೀರಿ. ನೀವು ಕೂಡ ಫಾಸ್ಟ್ ಚಾರ್ಜಿಂಗ್ ಕೊಡಕ್ಕೆ ಶುರು ಮಾಡಿ. ಇನ್ನೂ ಎಷ್ಟು ವರ್ಷ ತಗೋತೀರಾ? ಇನ್ನೊಂದು 20 ವರ್ಷ ಬೇಕಾ? ಇವ್ರಗಳ ನಡುವೆ ಹೀರೋ ಕಂಪ್ನಿಯವನೇ ಸೂಪರು, ಜಾಸ್ತಿ ಫಾಸ್ಟ್ ಚಾರ್ಜಿಂಗ್ ಇಲ್ಲ. ಆದ್ರೆ ಏತರ್ ಜೊತೆ ಟೈ ಅಪ್ ಆಗಿರೋದ್ರಿಂದ ಎಲ್ಲಾ ಏತರ್ ಚಾರ್ಜಿಂಗ್ ಸ್ಟೇಷನ್ ಕೂಡ ಹೀರೋ ವಿಡಾ ಗಾಡಿಗಳನ್ನ ಫ್ರೀ ಆಗಿ ಚಾರ್ಜ್ ಮಾಡ್ಕೋಬಹುದು. ಅದೇನೋ ಒಂದು ಗಾದೆ ಐತಲ್ಲ, ಹೂ ಜೊತೆ ನಾರು ಕೂಡ ಸ್ವರ್ಗಕ್ಕೆ ಹೋಯ್ತು ಅಂತ, ಆ ರೀತಿ. ಎರಡನೇ ನ್ಯೂಸ್ ಬಂದು ಟಿವಿಎಸ್ ಕಂಪ್ನಿ ಕಡೆಯಿಂದ. ಟಿವಿಎಸ್ ಕಂಪ್ನಿಯವರು 2024ಗಿಂತನೂ 2025ರಲ್ಲಿ 77% ಅಷ್ಟು ಜಾಸ್ತಿ ಇವಿ ಸ್ಕೂಟರ್ಗಳನ್ನ ಸೇಲ್ ಮಾಡಿದಾರಂತೆ. ಇದು ಅವ್ರು ಹೇಳ್ತಿರೋ ರಿಪೋರ್ಟ್. ಫಸ್ಟ್ ಆಫ್ ಆಲ್ ಟಿವಿಎಸ್ ಅಲ್ಲಿ ಫಾಸ್ಟ್ ಚಾರ್ಜಿಂಗ್ ಇಲ್ಲ ಅಂತ ಹೇಳ್ಕೊಳ್ಳೋ ಮಟ್ಟಿಗೆ ಆಪ್ಷನ್ ಇಲ್ಲ. ಜನ ಯಾಕೆ ಟಿವಿಎಸ್ ಗಾಡಿಗಳನ್ನ ತಗೋತಾ ಇದ್ದಾರೆ ಅಂದ್ರೆ ಕಾರಣ ಒಂದೇ, ನಂಬಿಕೆ. ಇವತ್ತು ಕೂಡ ಟಿವಿಎಸ್ ಕಂಪ್ನಿಯವರು ತಕ್ಕ ಮಟ್ಟಿಗೆ ಅವ್ರ ನಂಬಿಕೆನ ಉಳಿಸ್ಕೊಂಡಿದ್ದಾರೆ. ಆ ಒಂದು ಕಾರಣದಿಂದ ಜನ ಇವತ್ತು ಕೂಡ ಟಿವಿಎಸ್ ಗಾಡಿಗಳನ್ನ ತಗೋತಾ ಇದ್ದಾರೆ. ನಾನು ಕೂಡ ಟಿವಿಎಸ್ ಗಾಡಿನ ಕಳೆದ 3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ನಂಬಿಕೆನ ನಿಜವಾಗ್ಲೂ ಟಿವಿಎಸ್ ಕಂಪ್ನಿಯವರು ಉಳಿಸ್ಕೊಂಡಿದ್ದಾರೆ. ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಮುಖ್ಯವಾಗಿ ಯಾರು ನಂಬಿಕೆ ಉಳಿಸ್ಕೋತಾರೋ ಅವ್ರು ಮಾತ್ರ ಉಳಿತಾರೆ. ಯಾರು ನಂಬಿಕೆ ಉಳಿಸ್ಕೊಳಲ್ಲ ಅವರು ಓಲಾ ರೀತಿ ಹೋಯ್ತಾ ಇರ್ತಾರೆ. ಮೂರನೇ ನ್ಯೂಸ್ ಬಂದು ಬಜಾಜ್ ಕಂಪ್ನಿ ಕಡೆಯಿಂದ. ಬಜಾಜ್ ಅವರು ಚೇತಕ್ನ ಹೊಸ ಸೀರೀಸ್ ಆದಂತ C250 ಇದೇ ತಿಂಗಳು 14ನೇ ತಾರೀಕಂದು ಲಾಂಚ್ ಮಾಡಿದ್ದಾರೆ. ಗಾಡಿಯ ಸ್ಪೆಸಿಫಿಕೇಶನ್ ಬಂದು ಬ್ಯಾಟರಿ ಕೆಪಾಸಿಟಿ 2.5 ಕಿಲೋವ್ಯಾಟ್ ಕೊಟ್ಟಿದ್ದಾರೆ. ಇದರಿಂದ ನಿಮ್ಗೆ 113 ಕಿಲೋಮೀಟರ್ ರೇಂಜ್ ಸಿಗುತ್ತೆ ಅಂತ ಕಂಪ್ನಿಯವರು ಹೇಳ್ತಾ ಇದ್ದಾರೆ. ನನಗೆ ಅದಕ್ಕಿಂತ ಮುಖ್ಯವಾಗಿ ಅನ್ಸಿದೇನಪ್ಪಾ ಅಂದ್ರೆ 0 to 80% ಚಾರ್ಜು ಬರೀ 2 ಗಂಟೆ 25 ನಿಮಿಷದಲ್ಲಿ ಆಗುತ್ತೆ ಅಂತ ಕಂಪ್ನಿಯವರು ಹೇಳ್ತಾ ಇದ್ದಾರೆ. 0 to 80% 2 ಗಂಟೆ 25 ನಿಮಿಷದಲ್ಲಿ ಚಾರ್ಜ್ ಆಗುತ್ತಂತೆ. ಅದಕ್ಕಿಂತ ಮೇನ್ ಏನಪ್ಪಾ ಅಂದ್ರೆ ಗಾಡಿ ರೇಟ್ ಎಷ್ಟು ಗೊತ್ತಾ? ಬರೀ 91,000 ರೂಪಾಯಿ ಅಷ್ಟೇ. 91,000 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್ ಅಲ್ಲಿ ಈ ಗಾಡಿನ ಲಾಂಚ್ ಮಾಡಿದ್ದಾರೆ. ನಿಮ್ಗೆ ಆನ್ ರೋಡ್ ಬರೋ ಅಷ್ಟೊತ್ತಲ್ಲಿ ಹತ್ತತ್ರ 98ರಿಂದ 1 ಲಕ್ಷ ರೂಪಾಯಿ ಆಗ್ಬೋದು ಅಂತ ಅನ್ಕೊಂಡಿದೀನಿ. ಮಾತ್ರ ರೇಟು ಸೂಪರು, ರೇಂಜು ಸೂಪರು. ಅದಕ್ಕಿಂತ ಮುಖ್ಯವಾಗಿ ಸ್ಪೆಷಲ್ ಅನ್ಸಿದೇನಪ್ಪಾ ಅಂದ್ರೆ 0 to 80% ಬರೀ 2 ಗಂಟೆ 25 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ. ಸೊ ಬಜಾಜ್ ಅವರು ಹೊಸದಾಗಿ C250 ಅಂತ ಏನ್ ಲಾಂಚ್ ಮಾಡಿದ್ದಾರೆ, ಇದು ಟಿವಿಎಸ್ ಆರ್ಬಿಟ್ರು ಮತ್ತೆ ಹೀರೋ ವಿಡಾ VX2 ಪ್ಲಸ್ಗೆ ಟಕ್ಕರ್ ಕೊಡೋ ಸಾಧ್ಯತೆ ತುಂಬಾ ಇದೆ. ನೀವೇನಾದ್ರೂ ಹೊಸ ಗಾಡಿ ತಗೋಬೇಕು ಅನ್ಕೊಂಡಿದ್ರೆ ದಯವಿಟ್ಟು ಇನ್ನೊಂದು 3 ತಿಂಗಳು ವೇಟ್ ಮಾಡಿ ನೋಡೋಣ ಈ C250 ಹೇಗಿದೆ ಅನ್ನೋದನ್ನ ನಾನು ಕೂಡ ಆದ್ರೆ ರಿವ್ಯೂ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. 4ನೇ ನ್ಯೂಸ್ ಬಂದು ಹೀರೋ ವಿಡಾ ಕಂಪ್ನಿ ಕಡೆಯಿಂದ. ಹೀರೋ ವಿಡಾ ಕಂಪ್ನಿಯವರು AR/AS ಜೊತೆ ಕೊಲಾಬ್ರೇಷನ್ ಮಾಡಿಕೊಂಡು ಫ್ಯೂಚರ್ ಅಲ್ಲಿ ತಮ್ಮ ಗಾಡಿಗಳಲ್ಲಿ ಕ್ಯಾಮ್ರಾ ಜೊತೆಗೆ ರಡಾರ್ ಸೆನ್ಸರ್ಗಳನ್ನು ಕೂಡ ಅಳವಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ. ಬಟ್ ಸದ್ಯಕ್ಕೆ ಬಂದಿರೋ ನ್ಯೂಸ್ ಪ್ರಕಾರ ಇನ್ನೊಂದು ಸ್ವಲ್ಪ ದಿವಸಗಳಾದ್ಮೇಲೆ ವಿಡಾ ಗಾಡಿಗಳಲ್ಲಿ ಕ್ಯಾಮ್ರಾನ ಅಳವಡಿಸಬಹುದು ಅಂತ ನಾವು ಅಂದ್ಕೊಂಡಿದೀವಿ. ನೋಡೋಣ, ಮುಂದಕ್ಕೆ ಹೆಚ್ಚಿನ ನ್ಯೂಸ್ ಬಂದ್ಮೇಲೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಇದ್ರ ಬಗ್ಗೆ. 5ನೇ ನ್ಯೂಸ್ ಬಂದು ಓಲಾ ಕಂಪ್ನಿ ಕಡೆಯಿಂದ. ಸಾಫ್ಟ್ ಬ್ಯಾಂಕು ಓಲಾ ಕಂಪ್ನಿಯಲ್ಲಿದ್ದಂತ 2.25% ಶೇರ್ಗಳನ್ನ ಮಾರಿದೆ. ಹೋದ ತಿಂಗಳು ಓಲಾ ಕಂಪ್ನಿ ಓನರು ಭಾವಿಶ್ ಅಗರ್ವಾಲ್ 350 ಕೋಟಿ ಬೆಲೆ ಬಾಳೋ ಶೇರ್ಗಳನ್ನ ಮಾರಿದ್ರು. ಈ ಸಲ ಸಾಫ್ಟ್ ಬ್ಯಾಂಕು ಹತ್ತತ್ರ 2.15% ಸ್ಟೇಕ್ಗಳನ್ನ ಮಾರಿದೆ. ಮುಂದಕ್ಕೆ ಇನ್ನು ಯಾರ್ಯಾರು ಮಾರ್ಕೋಯ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ ಇದರಿಂದ ಅಂತೂ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ, ಇನ್ವೆಸ್ಟರ್ಗಳಿಗೆ ಮತ್ತೆ ಓಲಾ ಕಂಪ್ನಿ ಓನರ್ಗೆ ಓಲಾ ಕಂಪ್ನಿ ಮೇಲೆ ನಂಬಿಕೆ ಇಲ್ಲ ಅನ್ನೋದು ಇದರಿಂದ ಅರ್ಥ ಆಗ್ತಾ ಇದೆ. ಆದ್ರಿಂದ ದಯವಿಟ್ಟು ನೀವೇನಾದ್ರೂ ಎಲೆಕ್ಟ್ರಿಕ್ ಗಾಡಿ ತಗೋಬೇಕು ಅನ್ಕೊಂಡಿದ್ರೆ ದಯವಿಟ್ಟು ಓಲಾ ಕಂಪ್ನಿ ಮೇಲೆ ನಂಬಿಕೆನ ಇಡಬೇಡಿ. ಯಾಕೆ ಅಂತ ಅಂದ್ರೆ ಸ್ವಂತ ಓನರ್ಗೆ ಮತ್ತೆ ಇನ್ವೆಸ್ಟರ್ಗಳಿಗೆನೆ ಆ ಕಂಪ್ನಿ ಮೇಲೆ ನಂಬಿಕೆ ಇಲ್ಲ. ಅದಕ್ಕೇನೆ ಬರೋ ಶೇರ್ಗಳನ್ನೆಲ್ಲ ಮಾರ್ಕೊಂಡು ದುಡ್ಡೆತ್ತುತ್ತಾ ಇದ್ದಾರೆ. ಅಂತರಲ್ಲಿ ನೀವ್ ಯಾಕೆ ದುಡ್ಡು ಕೊಟ್ಟು ಯಾಮಾರ್ತೀರಾ? ಸ್ವಲ್ಪ ಎಚ್ಚರಿಕೆ ಅಂದಿರಿ. 6ನೇ ನ್ಯೂಸ್ ಕೂಡ ಓಲಾ ಕಂಪ್ನಿ ಕಡೆಯಿಂದ. ಓಲಾ ಕಂಪ್ನಿ ಓಲಾ ಶಕ್ತಿ ಅನ್ನೋ ಪವರ್ ಸೊಲ್ಯೂಷನ್ ನ ಬಿಡುಗಡೆ ಮಾಡಿದೆ. ಇದರ ರೇಟ್ ಬಂದು 2 ಲಕ್ಷ ರೂಪಾಯಿ. ನನಗೊಂದು ವಿಷಯ ಅರ್ಥ ಮಾಡ್ಕೊಳ್ಳಿ,
ಇದು ಓಲಾ ಶಕ್ತಿ ಅನ್ನೋದೇನಿದೆ ಅದು ನಿಮ್ಮ ಮನೇಲಿ ಏನಾದರೂ ಕರೆಂಟ್ ಹೋದ್ರೆ ಯೂಸ್ ಮಾಡ್ತಿರಲ್ಲ UPS, ಆ ರೀತಿ ಇದು. ಕಾಮನ್ ಆಗಿ ನಮ್ಮ ಮನೆಗೇನೆ UPS ಹಾಕ್ಸಕ್ ವಿಚಾರಿಸಕ್ ಹೋದಾಗ 27,000 ರೂಪಾಯಿ ಹೇಳಿದ್ರು ಬ್ಯಾಟ್ರಿ ಸಮೇತ. ಈಗ ಆನ್ಲೈನ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಒಂದು 20,000ದಿಂದ ಶುರುವಾಗಿ 40,000 ತನಕ ಸಿಗುತ್ತೆ. ಇವರು ಅದೇ ಇನ್ವರ್ಟರ್ UPS ನ ಓಲಾ ಶಕ್ತಿ ಅಂತ ಹೇಳ್ಬಿಟ್ಟು 2 ಲಕ್ಷ ರೂಪಾಯಿ ಇಟ್ಟಿದ್ದಾರೆ. ನೀವು ಇದನ್ನ ತಗತ್ತಿರೋ ಇಲ್ವೋ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. 7ನೇ ನ್ಯೂಸ್ ಬಂದು ಹೋಂಡಾ ಕಂಪ್ನಿ ಕಡೆಯಿಂದ. ಹೋಂಡಾ ಕಂಪ್ನಿಯವರ ಆಕ್ಟಿವಾ ಯಾರು ತಗೋತಿಲ್ಲ, ಆದ್ರಿಂದ ಸರಿಯಾಗಿ ಗಾಡಿ ಸೇಲ್ ಆಗ್ತಿಲ್ಲ. ಇದರಿಂದ ಏನಾಗಿದೆ ಅಂದ್ರೆ ಹೋಂಡಾ ಕಂಪ್ನಿಯವರು ಕಳೆದ 3 ತಿಂಗಳಿಂದ ಒಂದೇ ಒಂದು ಹೋಂಡಾ ಆಕ್ಟಿವಾ ನ ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ. ಕಳೆದ 3 ತಿಂಗಳಿಂದ ಹೋಂಡಾ ಆಕ್ಟಿವಾ ಎಲೆಕ್ಟ್ರಿಕ್ ನ ಶಟ್ ಡೌನ್ ಮಾಡಿದ್ದಾರೆ. ಕಾರಣ ಸಿಂಪಲ್, ಯಾರು ಆ ಗಾಡಿನ ತಗೋತಾ ಇಲ್ಲ. ಯಾಕೆ ಅಂತ ಅಂದ್ರೆ ರೇಟು ಜಾಸ್ತಿ ಮತ್ತೆ ಆ ಕೊಡೋ ರೇಂಜು ಕೂಡ ಕಮ್ಮಿ. ಈ ಕಾರಣದಿಂದ ಏನಾಗ್ತಿದೆ, ಯಾರು ಕೂಡ ಹೋಂಡಾ ಆಕ್ಟಿವಾ ಎಲೆಕ್ಟ್ರಿಕ್ ನ ತಗೋತಾ ಇಲ್ಲ. ಇದು 7ನೇ ನ್ಯೂಸ್ ಆಯ್ತು. ಅಂದ್ರೆ 8ನೇ ನ್ಯೂಸ್ ಬಂದು ಸುಜುಕಿ ಕಂಪ್ನಿ ಕಡೆಯಿಂದ. ಸುಜುಕಿ ಕಂಪ್ನಿಯವರು ಹೊಸದಾಗಿ ಸುಜುಕಿ ಅಸೆಸ್ ಎಲೆಕ್ಟ್ರಿಕ್ ವರ್ಷನ್ ಬಿಡುಗಡೆ ಮಾಡಿದ್ದಾರೆ ಹೋದ್ವಾರ. ರೇಟ್ ಬಂದು ಕೇವಲ 1,88,000. ಆನ್ ರೋಡ್ ಹತ್ತತ್ರ 2 ಲಕ್ಷ ರೂಪಾಯಿ ಆಗ್ಬೋದು. 2 ಲಕ್ಷ ಕೊಟ್ಟು ತಗೊಳ್ಳೋ ಗಾಡಿ ರೇಂಜ್ ಎಷ್ಟು ಗೊತ್ತಾ ಸಿಗೋದು ನಿಮ್ಗೆ? 80ರಿಂದ 90 ಕಿಲೋಮೀಟರ್. ಈ ಗಾಡಿನ ನೀವು ತಗೋತಿರೋ ಇಲ್ವೋ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. 9ನೇ ನ್ಯೂಸ್ ಬಂದು ಮಹೇಂದ್ರ ಕಂಪ್ನಿ ಕಡೆಯಿಂದ. ಮಹೇಂದ್ರದವರು ಹೊಸದಾಗಿ XUV 3XO ಎಲೆಕ್ಟ್ರಿಕ್ SUV ನ ಲಾಂಚ್ ಮಾಡಿದ್ದಾರೆ. ಈ ಗಾಡಿಯ ಪ್ರೈಸ್ ಬಂದು 14 ಲಕ್ಷದಿಂದ ಶುರು ಆಗುತ್ತೆ. ಇವರು ಬಂದು 40 ಕಿಲೋವ್ಯಾಟ್ ಸಾಮರ್ಥ್ಯದ ಬ್ಯಾಟರಿಯನ್ನ ಕೊಟ್ಟಿದ್ದಾರೆ. ಕೊನೆ ನ್ಯೂಸ್ ಬಂದು ಟೊಯೋಟಾ ಕಂಪ್ನಿ ಕಡೆಯಿಂದ. ಟೊಯೋಟಾ ಕಂಪ್ನಿಯವರು ಆದಷ್ಟು ಬೇಗ ಮಿನಿ SUV ಎಲೆಕ್ಟ್ರಿಕ್ ಕಾರ್ನ ಲಾಂಚ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಬಂದು ಮಾರುತಿಯವರ ಈ ವಿಟಾರದ ಬೇಸ್ ಮೇಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬಂದಿಲ್ಲ. ಬಂದರೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಾರದ EV ನ್ಯೂಸ್ ಹೇಗಿತ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಷ್ಟೇ.